ಒಂದು ಊರು. ಆ ಊರೊಳಗೆ ಒಂದು ದೊಡ್ಡದು ಕೆರೆ. ಆ ಕೆರೆ ಮೇಲೆ ಊರಾನ ಮಂದಿ ಎಲ್ಲ ಒಂದು ಬೋರ್ಡ್ ಹಾಕ್ಸಿದ್ರಂತ. ಏನಂತ? ಈ ಕೆರೆಯೊಳಗ ಯಾರ ನೀರಾಗ ಮುಳುಗ್ತಾ ಇದ್ರ ಅವ್ರನ್ನ ರಕ್ಷಣೆ ಮಾಡಿದ್ರ ನಮ್ಮ ಊರು ದೈವದ ವತಿಯಿಂದ ಅವರಿಗೆ 500 ರೂಪಾಯಿ ಬಹುಮಾನ ಕೊಡಲಾಗುವುದು ಅಂತ ಬೋರ್ಡ್ ಹಾಕಿದ್ರಂತ. ಊರಾಗ ಮಂದಿ ಬೋರ್ಡ್ ನೋಡಿದ್ರು, ಅಲಾ ಮಕ್ಕಳ ಬೋರ್ಡ್ ಹಾಕಿರಿ, ಈ ಬೋರ್ಡ್ ಕೀಳಿಸ್ತೀವಿ ಅಂದ್ರಂತ ಅವ್ರು. ಒಂದು ಇಬ್ರು ಆ ಕೆರೆ ಬಲ್ಲಿ ಬಂದ್ರು. ಏ ದೋಸ್ತ್, ಏನು ಅಂದ್, ನೀನು ಕೆರೆಯಾಗ ಇಳಿದು ನನ್ನ ಕಾಪಾಡು 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 ಅನ್. ನಾ ಏನ್ ಮಾಡ್ಲಿ ಮುಂದೆ? ನೀ ಹಂಗ ಒಳಗೆ ಹೋಗಿ ಕಾಪಾಡು ಕಾಪಾಡು, ನಾನು ಕಾಪಾಡ್ತೀನಿ, 500 ರೂಪಾಯಿ ಕೊಡ್ತಾರೆ, ತಗೊಂಡ ಆರಾಮ್ ಹೋಗೋಣ. ಇವನು ಹೋದ, ನೀರು ಮಣಕಾಲ ಬಂತು, ದೋಸ್ತ್ ಕಾಪಾಡು ಅಂದ. ಇನ್ನು ಸ್ವಲ್ಪ ಈ ಸ್ವನ್ನಿ ವಿದ್ಯೆ ಐತಲ್ಲ, ಬಹಳ ಡೇಂಜರ್ ಇದು ಸ್ವನ್ನಿ ಮಾಡೋದ್ರಿ. ಕಣ್ಣಿನ ಕರುಳ ಹರಿದವರ, ಮನದ ತಿರುಳ ಹುರಿದವರ, ಮಾತೀನ ಮೂಲ ಬಲ್ಲವರ ಎನಗೊಮ್ಮೆ ತೋರಾಗು ಹೇಶ್ವರ ಅಂತ ಅಲ್ಲಮ್ಮ. ಕೈ ಒಳಗ ಸ್ವನ್ನಿಯದ, ಕಣ್ಣಿನೊಳಗ ಸ್ವನ್ನಿಯದ, ಬಾಯಿ ಒಳಗ ಸ್ವನ್ನಿಯದ, ತುಟಿ ಒಳಗ ಸ್ವನ್ನಿಯದ, ಕಾಲಿನೊಳಗ ಸ್ವನ್ನಿಯದ, ದೇಹದೊಳಗೂ ಸ್ವನ್ನಿಯದ. ಅದು ಹಿಂಗ ನೋಡ್ರಿ. ಸ್ವನ್ನೆಯ ನರಿತು ನಡೆಯದಿರುವ ಸ್ವಸಿಯು ಏತಕ್ಕೆ, ಜನಪದ ಗರಿತಿ ಹೇಳ್ತಾಳ. ಹಂಗ ಸ್ವನ್ನಿ ಮಾಡಿದವ ಅಂದವ. ಅವ ಮತ್ತೆ ಸ್ವಲ್ಪ ಹೋದ, ನೀರು ಸೊಂಟಕ್ಕೆ ಬಂತು. ಅಯ್ಯ ದೋಸ್ತ್ ಕಾಪಾಡು ಕಾಪಾಡು ಅಂತಿದ್ದ. ಇನ್ನು ಸ್ವಲ್ಪ ಹೋಗಂದವ, ಎದಿಗೆ ಬಂತ್ರಿ. ಯಾವನ ನೀರಿಗೆ ಇಳಿದ್ನಲ್ಲ, ಕರೆ ಕರೆ ಅವನಿಗೆ ಈಸ ಬರ್ತಿದ್ದಿಲ್ಲ. ಮನುಷ್ಯ ಏನಾರ ಗಳಿಸ್ಕೊಳ್ಳಕ್ಕ ಗಣಮಗ ಈಸ್ ಹೊಡೆದು ಕಲ್ಕೋಬೇಕು, ಸೈಕಲ್ ಹೊಡೆದು ಕಲ್ಕೋಬೇಕು. ಇವು ಯಾವ ಬರ್ಲಿಲ್ಲ ಅಂದ್ರೆ ಬಹಳ ಡೇಂಜರ್ ಇದು. ಯಾವಾಗ ಸೈಕಲ್ ಹತ್ತಿಸ್ಕೊಂಡು ಎಲ್ಲಿ ಬಿಟ್ಟು ಬಂದ್ರೆ ಅವ್ರು ಹೊಡ್ಕೊಂಡ್ ಬರಕ್ ಬರಲ್ಲ. ನಡ ನೀರಕ್ ಹೋಗಿ ಎತ್ತಿ ಹೋಗದ್ ಬಂದ್ರೆ ಈಸ್ಕೊಂಡು ಬರಕ್ ಬರಲ್ಲ. ಅದಕ್ಕೆ ಎರಡರ ಒಂದರ ಕಲಿಬೇಕಿಲ್ಲ, ಎರಡರ ಕಲಿಬೇಕು. ನೀರಿಲಿ ತನಕ ಬಂತಲ್ರಿ, ದೋಸ್ತ ಕಾಪಾಡು ಕಾಪಾಡಂತಿದ್ದ. ಏನು ಹೆಜ್ಜೆ ಕಿತ್ತಿಡ್ಲಿಲ್ಲ. ಅದು ನೀರು ಕುಡಿದು 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 ನೀರಾಗ ಬಟ್ಟಕ್ಕಂತ ಸತ್ತು. ಡ್ರೆಸ್ ಏನ್ರಿ, ಇಬ್ಬರು ಒಂದೇ ಅದಾವ. ಡ್ರೆಸ್ ಏನು ಬದಲಿಗಿಲ್ಲ, ಡ್ರೆಸ್ ಒಂದೇ ಅದಾವ. ಯಾಕ್ರಿ ಅವ ಒಂದ್ ಹೆಜ್ಜೆ ಮುಂದೆ ಕಿತ್ತಿಡ್ಲಿಲ್ಲ ಅಂದ್ರ, ಊರಾಗ ಏನ್ ಬೋರ್ಡ್ ಹಾಕಿದ್ರು, ನೀರಾಗ ಬಿದ್ದವನ್ನ ರಕ್ಷಣೆ ಮಾಡಿದ್ರ 500 ರೂಪಾಯಿ ಕೊಡ್ತೀವಿ ಅಂತ ಬೋರ್ಡ್ ಹಾಕಿದ್ರು. ಅದ್ರ ಬಾಜು ಒಂದ್ ಬೋರ್ಡ್ ಹಾಕಿದ್ರು, ಏನಂತ? ನೀರಾನ ಹೆಣ ತೆಗೆದ್ರು 5,000 ರೂಪಾಯಿ ಬೋರ್ಡ್ ರೊಕ್ಕ ಕೊಡ್ತೀನಿ ಅಂತ ಬೋರ್ಡ್ ಹಾಕಿದ್ರು ಅವ್ರು. ಇವಾಗ ನೀರಾಗ ಇಳಿಯುವಾಗ 500 ಬೋರ್ಡ್ ನೋಡಿದ್ರು, ಇವನ್ ನೀರಾಗ ಕಳಿಸಿದ ಮೇಲೆ 5,000 ಬೋರ್ಡ್ ನೋಡಿದ್ನಲ್ಲ. ಸ್ವಾರ್ಥದ ಬದುಕಿಗಾಗಿ ಒಂದೇ ಡ್ರೆಸ್ಸು, ಒಂದೇ ಅಡ್ರೆಸ್ಸು, ಒಂದೇ ತಟ್ಟೆಯೊಳಗ ಕುಂತು ಉಂಡಂತ ಗೆಳೆತನಕ್ಕೂ ಸಹಿತ ಒಮ್ಮೆ ಈ ಸ್ವಾರ್ಥ ಮೋಸ ಮಾಡ್ತದನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕಷ್ಟೇ.